ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು PGCET 2024 ರಿಸಲ್ಟು ಯಾವಾಗಾದರೆ ಬಿಡ್ತಾರೆ, ಎಸ್ಟಿಮೇಷನ್ನು ಡೇಟ್ ಆದರೆ ತಿಳ್ಕೊಳ್ಳೋಣ. ಒಂದು ಪ್ರಿವಿಯಸ್ಸು ಇಯರೆಲ್ಲ ಯಾವ ರೀತಿ ಆದರೆ ಡೇಟ್ಸ್ ಬಿಟ್ಟಿದ್ರು, ನಿಮಗೆ ಈ ವರ್ಷ ಯಾವಾಗಾದರೆ ರಿಸಲ್ಟ್ಸ್ ಬರ್ಬೋದು ಅಂತ ಈ ವಿಡಿಯೋಲ್ಲಾದರೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ PGCET 2024 ಅಡ್ಮಿಷನ್ ಆಗೋ ತನಕ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಪ್ರೀವಿಯಸ್ ಇಯರು ನಾನು ಅನೇಕ PGCET 23ದು ವೀಡಿಯೋಸ್ ಆದರೆ ಮಾಡಿದ್ದೀನಿ, ನೀವು ಆದರೆ ಗಮನಿಸ್ಬೋದು. ಒಂದು ಪ್ಲೇ ಲಿಸ್ಟ್ ಅಲ್ಲಿ PGCET 23 NVR ಅಪ್ಡೇಟ್ಸ್ ಅಂತ ಹೊಡೆದ್ರೆ ಅಲ್ಲಾದರೆ ಸಿಗುತ್ತೆ. ಇಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪು ಚಾನಲ್ ಆದರೆ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ PGCET 23 ಸ್ಟೂಡೆಂಟ್ಸು ನಿಮ್ಮ ಸೀನಿಯರ್ಸ್ ಆದರೆ ಇದ್ದಾರೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪ್ಗಾದರೆ ಜಾಯ್ನ್ ಆಗಿ ನೀವು ಅವರಿಂದ ಏನಾದರೂ ಸಜೆಷನ್ಸ್ ಬೇಕಾದರೂ ಪಡ್ಕೋಬೋದು. ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ರಿಸಲ್ಟ್ಸಿಂದ ಆಪ್ಷನ್ ಎಂಟ್ರಿ ತನಕ ಹಾಗೆ ಅಡ್ಮಿಷನ್ ಆಗೋ ತನಕ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವೀಡಿಯೋಗೆ ಹೋಗೋಣ. ಮೊದಲಿಗೆ ಒಂದು PGCET 2024 ಈ ವರ್ಷ ಆದರೆ ನಿಮಗೆ ಒಂದು ಎಕ್ಸಾಮಿನೇಷನ್ಸ್ ಆದರೆ ಬೇಗ ನಡೆಸಿ ಒಂದು ಟೆಂಟೇಟಿವ್ ಕೀ ಆನ್ಸರ್ಸ್ ಆದರೆ ಆಗಸ್ಟ್ 16 ಆದರೆ ಏನಾದರೆ ಪ್ರಕಟಿಸಿದ್ದಾರೋ, ಇದಾದ ನಂತರ ನಿಮಗೆ ಒಂದು ಫೈನಲ್ ಕೀ ಆನ್ಸರ್ಸ್ ಆದರೆ ಬರಬೇಕಾಗುತ್ತೆ. ಇದಾದ ನಂತರ ನಿಮಗೆ ರಿಸಲ್ಟ್ಸ್ ಆದರೆ ಬರುತ್ತೆ. ಇದೆಲ್ಲ ಬೇಡ ಸರ್, ನಮಗೆ ಯಾವಾಗಾದರೆ ಎಸ್ಟಿಮೇಟ್ ಮಾಡ್ಬೋದು, ನಮಗೆ ರಿಸಲ್ಟ್ಸ್ ಆದರೆ ಯಾವಾಗಾದರೆ ಬರ್ಬೋದು, ಒಂದು ಎಕ್ಸಾಕ್ಟ್ ಡೇಟ್ ಆದರೆ ಹೇಳ್ಬೋದಾ ಅಂತ ಕೇಳಿದ್ರೆ ನಿಮಗೆ ಖಂಡಿತ ಒಂದು ಸೆಪ್ಟೆಂಬರ್ ಎಂಡು ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಾದರೆ ನಿಮಗೆ ರಿಸಲ್ಟ್ಸ್ ಆದರೆ ಸಿಗ್ಬೋದು. ಲಾಸ್ಟ್ ಇಯರ್ ಆದರೆ ಅರೌಂಡು ನವೆಂಬರ್ಗೆಲ್ಲ ಬಂದಿತ್ತು, ಅವ್ರಿಗೆ ಎಕ್ಸಾಮಿನೇಷನ್ಸ್ ಎಲ್ಲ ಲೇಟ್ ಆಯಿತು ಕಂಡಕ್ಟ್ ಮಾಡಿದ್ದು, ಅದರಿಂದ ರಿಸಲ್ಟ್ಸ್ ಆದರೆ ಲೇಟಾಗಿ ಬಂತು. ಸೊ ನಿಮಗೆ ಒಂದು PGCET ಫೈನಲ್ ಕೀ ಆನ್ಸರ್ಸು ಬಂದಿದ್ದ ತಕ್ಷಣ ನಿಮಗೆ ಒಂದು ರಿಸಲ್ಟ್ಸ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಅರೌಂಡು ಸೆಪ್ಟೆಂಬರ್ ಈ ಮಂತು ಎಂಡ್ ಒಳಗಡೆ ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಾದರೆ ನಿಮಗೆ ರಿಸಲ್ಟ್ಸ್ ಆದರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ PGCET ಬಗ್ಗೆ ಆಗಿರ್ಬೋದು, ಏನಾದರೂ ರಿಸಲ್ಟ್ಸು ಮಾರ್ಕ್ಸ್ ಎಂಟ್ರಿ ಬಗ್ಗೆ ಅದರ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋ ಆಗಿ, ಅಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ದಟ್ಸ್ ಆಲ್.